ನೋಡಿ, ಈಗ ನಾವು ರಾಜ್ಯ ಶಾಸಕಾಂಗದ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯ ಶಾಸಕಾಂಗವು ರಾಜ್ಯಪಾಲರು ಮತ್ತು 2 ಸದನಗಳಲ್ಲಿ ಅಥವಾ ರಾಜ್ಯದಲ್ಲಿ ಒಂದೇ ಸದನವಿದ್ದರೆ ಆ ಸದನವನ್ನು ಒಳಗೊಂಡಿರುತ್ತದೆ. ಮೇಲ್ಮನೆಯ ವಿಧಾನ ಪರಿಷತ್ ಎಂತಲೂ ಕೆಳಮನೆಯನ್ನು ವಿಧಾನಸಭೆ ಎಂತಲೂ ಕರೆಯಲಾಗಿದೆ. ಮೇಲ್ಮನೆಯನ್ನು ವಿಧಾನ ಪರಿಷತ್ ಎಂದು ಕರೆಯುತ್ತಾರೆ ಹಾಗೂ ಕೆಳಮನೆಯನ್ನು ವಿಧಾನಸಭೆ ಎಂತಲೂ ಕರೆಯುತ್ತಾರೆ. ವಿಧಾನಸಭೆಯು ರಾಜ್ಯದ ಜನತೆಯನ್ನು ಪ್ರತಿನಿಧಿಸಿದರೆ ವಿಧಾನ ಪರಿಷತ್ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತದೆ. ಈಗ ರಾಜ್ಯಸಭೆಯಲ್ಲಿ ಕೆಳಮನೆಯಾದ ವಿಧಾನಸಭೆಯ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳೋಣ. ವಿಧಾನಸಭೆಯು ಸದಸ್ಯರ ಸಂಖ್ಯೆಯು ಆ ರಾಜ್ಯದ ಜನಸಂಖ್ಯೆಯನ್ನು ಆಧರಿಸಿರುತ್ತದೆ. ವಿಧಾನಸಭೆಯ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ಜನಸಂಖ್ಯೆಯನ್ನು ಆಧರಿಸಿರುತ್ತದೆ. ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ 5ಕ್ಕಿಂತ ಹೆಚ್ಚಿರಬಾರದು, 60ಕ್ಕಿಂತ ಕಡಿಮೆ ಇರಬಾರದು. ರಾಜ್ಯಪಾಲರು ವಿಧಾನಸಭೆಯಲ್ಲಿ ಆಂಗ್ಲೋ ಭಾರತೀಯರ ಸರಿಯಾದ ಪ್ರಾತಿನಿಧ್ಯವಿಲ್ಲದಿದ್ದರೆ ಒಬ್ಬ ಆಂಗ್ಲೋ ಭಾರತೀಯನನ್ನು ನೇಮಕ ಮಾಡುವ ಅಧಿಕಾರ ಹೊಂದಿರುತ್ತದೆ. 2020ರಲ್ಲಿ 104ನೇ ವಿಧಿಯ ಪ್ರಕಾರ ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ರದ್ದುಗೊಳಿಸಲಾಗಿದೆ. ಉದಾಹರಣೆ ನೋಡಿದ್ವಿ. ಆದರೂ ಚಿಕ್ಕ ರಾಜ್ಯಗಳಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಇದೆ. ಉದಾಹರಣೆ, ಮಿಜೋರಾಂ, ಗೋವಾದಲ್ಲಿ ತಲಾ 40 ಸದಸ್ಯರಿದ್ದಾರೆ. ಮಿಜೋರಾಂ ಮತ್ತು ಗೋವಾದಲ್ಲಿ ಕೇವಲ 4 ಸದಸ್ಯರಷ್ಟೇ ಇರುತ್ತಾರೆ. ಈಗ ಪ್ರಸ್ತುತ 224 ಸದಸ್ಯರಿದ್ದಾರೆ. ಅವರುಗಳನ್ನು ನಾವು ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತೇವೆ. ವಿಧಾನಸಭೆ ಸದಸ್ಯರಾಗಲು ಕೆಲವೊಂದಿಷ್ಟು ಅರ್ಹತೆಗಳನ್ನು ಹೊಂದಿರಬೇಕು. ಆ ಅರ್ಹತೆಗಳು ಯಾವ್ಯಾವ ಅಂತ ಈಗ ನಾವು ನೋಡೋಣ. ಮೊದಲನೆಯದು ಭಾರತ ಪ್ರಜೆಯಾಗಿರಬೇಕು. ಎರಡನೇದು ಕನಿಷ್ಠ 25 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಮೂರನೇದು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ನಾಲ್ಕನೇದು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಪಟ್ಟಿರಬಾರದು. ಐದನೇದು ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರದು. ಆರನೇದು ದಿವಾಳಿ ಆಗಿರಬಾರದು. ಏಳನೇದು ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುವ ಇತರ ಅರ್ಹತೆಗಳನ್ನು ಹೊಂದಿರಬೇಕು. ನೋಡಿರಲ್ಲ, ಇಷ್ಟು ಅರ್ಹತೆಗಳನ್ನು ಹೊಂದಿದ್ರೆ ನಾವು ಕೂಡ ವಿಧಾನಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಅಧಿಕಾರ ಅವಧಿ. ವಿಧಾನಸಭೆಯಲ್ಲಿ ನಡೆಯುವಂತಹ ಕಾರ್ಯಕಲಾಪ ಚಿತ್ರಗಳು. ಈಗ ವಿಧಾನಸಭಾ ಅಧಿಕಾರ ಅವಧಿ. ವಿಧಾನಸಭೆಯ ಅಧಿಕಾರದ ಅವಧಿ 5 ವರ್ಷ. ಅವಧಿಗೆ ಮುಂಚೆ ಮುಖ್ಯಮಂತ್ರಿಯ ಸಲಹೆಯಂತೆ ರಾಜ್ಯಪಾಲರನ್ನು ವಿಸರ್ಜಿಸಬಹುದು. ನೋಡಿ, ಈ ಸಂದರ್ಭದಲ್ಲಿ ರಾಜ್ಯವನ್ನು ರಾಷ್ಟ್ರಪತಿಯ ಆಳ್ವಿಕೆಗೆ ಒಳಪಡಿಸಲಾಗುತ್ತದೆ. ಅಂದರೆ ರಾಜ್ಯಪಾಲರು ಅವರ ಅಧಿಕಾರಾವಧಿಯನ್ನು ವಿಸರ್ಜಿಸಿದಂತಹ ಸಮಯದಲ್ಲಿ ಆ ರಾಜ್ಯವನ್ನು ರಾಷ್ಟ್ರಪತಿಯವರ ಆಳ್ವಿಕೆಗೆ ಒಳಪಡಿಸಲಾಗುವುದು. ಸದಸ್ಯರು ತಮ್ಮ ಸ್ಥಾನದಲ್ಲಿ ಮುಂದುವರಿಯಲು ಇಷ್ಟವಿಲ್ಲದಿದ್ದರೆ ಸಭಾಧ್ಯಕ್ಷರಿಗೆ ರಾಜೀನಾಮೆ ನೀಡಬಹುದಾಗಿದೆ. ನಾವೀಗ ವಿಧಾನಸಭಾ ಸದಸ್ಯರಾಗಿ ಮುಂದುವರಿಯಲು ನಮಗೆ ಇಷ್ಟ ಇದ್ದರೆ ನಾವು ರಾಜ್ಯಾಧ್ಯಕ್ಷರಿಗೆ ಅಂದರೆ ಸ್ಪೀಕರ್ ಅವರಿಗೆ ರಾಜೀನಾಮೆ ಪತ್ರವನ್ನು ನೀಡಬಹುದು. ನೋಡಿ, ಈಗಾಗಲೇ ಚುನಾವಣೆ ಮುಗಿದೋಗಿದೆ. ಒಟ್ಟು 224 ಸದಸ್ಯರಿರ್ತಾರೆ ಅಂತ ನಾನು ಅವಾಗಲೇ ಹೇಳಿದ್ದೆ ಅಲ್ವಾ. ಅದರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಮಾಡಬಹುದು, ಇನ್ನೊಬ್ಬರನ್ನ ಉಪ ಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು. ಸದನದಲ್ಲಿ ಶಾಂತಿ ಶಿಸ್ತನ್ನು ಕಾಪಾಡುವ, ಘನತೆಯನ್ನು ಹೆಚ್ಚಿಸುವ, ಅಧಿವೇಶನ ಕರೆಯುವ, ಮುಂದೂಡುವ, ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುವ, ಸದನದಲ್ಲಿ ಸಮಮತಗಳು ಬಂದಾಗ ನಿರ್ಣಾಯಕ ಮತ್ತು ಚಲಾಯಿಸುವ
ಮಸೂದೆ ಕಾಯ್ದೆಗಳಾಗಬೇಕಾದರೆ ಎರಡು ಸದನಗಳ ಒಪ್ಪಿಗೆ ಪಡೆದು ರಾಜ್ಯಪಾಲರ ಸಹಿ ಪಡೆಯಬೇಕು. ರಾಜ್ಯಪಾಲರು ಕೆಲವು ಮಸೂದೆಗಳನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಾಯ್ದಿರಿಸಬಹುದು. ಕೆಲವು ತಪ್ಪಿಗಳನ್ನ ರಾಜ್ಯಪಾಲರು ಕೂಡ ಬಗೆಹರಿಸಕ್ಕಾಗುವುದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ರಾಷ್ಟ್ರಪತಿಗಳ ಒಪ್ಪಿಗೆಗೋಸ್ಕರ ಕಾಯ್ದಿರಿಸ್ತೀವಿ. ಈಗ ನಾವು ಹಣಕಾಸಿನ ಅಧಿಕಾರ ಕಾರ್ಯದ ಬಗ್ಗೆ ತಿಳ್ಕೊಳ್ಳೋಣ. ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ಹೆಚ್ಚು ಅಧಿಕಾರವಿದೆ. ನೋಡ್ರಿ, ಹಣಕಾಸಿನ ಏನೇ ಒಂದು ವಿಷಯ ಬಂತು ಅಂದ್ರೂ ಅದರಲ್ಲಿ ವಿಧಾನಸಭೆಗೆ ತುಂಬಾನೇ ಹೆಚ್ಚು ಅಧಿಕಾರ ಇದೆ. ಹಣಕಾಸಿನ ಮಸೂದೆಯನ್ನು ರಾಜ್ಯಪಾಲರ ಪೂರ್ವಾನುಮತಿಯ ಮೇರೆಗೆ ವಿಧಾನಸಭೆಯಲ್ಲಿ ಮೊದಲು ಮಂಡಿಸಬೇಕು. ವಿಧಾನಸಭೆ ಅಂಗೀಕರಿಸಿದ ಮಸೂದೆಯನ್ನು ವಿಧಾನ ಪರಿಷತ್ಗೆ ಕಳುಹಿಸಲಾಗುತ್ತದೆ. ವಿಧಾನ ಪರಿಷತ್ ಮಸೂದೆಯನ್ನು 14 ದಿನಗಳ ಒಳಗೆ ತನ್ನ ಅಭಿಪ್ರಾಯದೊಂದಿಗೆ ಮರಳಿ ವಿಧಾನಸಭೆಗೆ ಕಳಿಸಬೇಕು. ವಿಧಾನ ಪರಿಷತ್ ಏನು ಮಸೂದೆ ಕಳಿಸಿರುತ್ತೆ ಅದನ್ನ 14 ದಿನಗಳ ಒಳಗೆ ವಿಧಾನಸಭೆ ಅವರ ಅನುಮತಿ ಏನು, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಮರಳಿ ಅವರು ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ತಿನ ಅಭಿಪ್ರಾಯವು ವಿಧಾನಸಭೆಗೆ ಕಡ್ಡಾಯವಾಗಿರುವುದಿಲ್ಲ. ಇದು ವಿಧಾನ ಪರಿಷತ್ತು. ಇದ್ರದ್ದು ಅಭಿಪ್ರಾಯ ಏನು ಅನ್ನೋದು ವಿಧಾನಸಭೆ ಮಾಡಲೇಬೇಕು. ಅವರ ಅಭಿಪ್ರಾಯ ಏನು ಕಳಿಸಿರ್ತಾರೆ ಅನ್ನೋದನ್ನ ಅವ್ರು ಮಾಡಲೇಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ. ವಿಧಾನ ಪರಿಷತ್ತಿನ 14 ದಿನಗಳೊಳಗೆ ವಿಧಾನ ಪರಿಷತ್ತು ಮರಳಿ ವಿಧಾನಸಭೆಗೆ ಕಳುಹಿಸದಿದ್ದರೆ ವಿಧಾನ ಪರಿಷತ್ತು ಒಪ್ಪಿಗೆ ನೀಡಿದೆ ಎಂದು ಪರಿಗಣಿಸಿ ವಿಧಾನಸಭೆಯು ರಾಜ್ಯಪಾಲರ ಅನುಮತಿಗೆ ಕಳುಹಿಸುತ್ತದೆ. ಅವರು ವಿಧಾನ ಪರಿಷತ್ ಅವರು ಏನು ವಾಪಸ್ ಏನು ಹೇಳದೇ ಇದ್ರೆ ಅಥವಾ ಯಾವ ಅಭಿಪ್ರಾಯನೂ ಅವರು ತಿಳಿಸದೇ ಇದ್ರೆ ಅವರು ಕಳಿಸಿರೋ ಮಸೂದೆಯನ್ನ ಅವರು ಒಪ್ಕೊಂಡಿದ್ದಾರೆ ಅಂತ ಇವರು ವಿಧಾನಸಭೆಯವರು ತಿಳ್ಕೊಂಡು ಆ ಮಸೂದೆಯನ್ನ ರಾಜ್ಯಪಾಲರ ಅನುಮತಿಗೆ ಕಳಿಸುತ್ತಾರೆ. ಈಗ ವಿಧಾನಸಭೆ ಕಾರ್ಯಾಂಗದ ಮೇಲೆ ಯಾವ ರೀತಿಯಾಗಿ ನಿಯಂತ್ರಣ ಹೊಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕಾರ್ಯಾಂಗದ ಮೇಲೆ ನಿಯಂತ್ರಣ. ರಾಜ್ಯ ಕಾರ್ಯಾಂಗವು ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ವಿಧಾನಸಭೆಯು ವಿಶ್ವಾಸವಿರುವವರೆಗೆ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ವಿಶ್ವಾಸ ಕಳೆದುಕೊಂಡಾಗ ರಾಜೀನಾಮೆ ನೀಡಬೇಕಾಗುತ್ತದೆ. ಸಂಪೂರ್ಣ ಮಂತ್ರಿಮಂಡಲ ಸಾಮೂಹಿಕವಾಗಿ ವಿಧಾನಸಭೆಗೆ ಹೊಣೆಯಾಗಿರುತ್ತದೆ. ರಾಜ್ಯ ಕಾರ್ಯಾಂಗವು ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ಅಂದ್ರೆ ರಾಜ್ಯ ಕಾರ್ಯಾಂಗವು ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ವಿಧಾನಸಭೆಯು ವಿಶ್ವಾಸವಿರುವವರೆಗೆ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ವಿಧಾನಸಭೆ ಎಲ್ಲಿವರೆಗೂ ಅವರು ವಿಶ್ವಾಸನ ಇಟ್ಕೊಂಡಿರ್ತಾರೋ ಅಲ್ಲಿವರೆಗೂ ಮಂತ್ರಿಮಂಡಲ ಮುಂದುವರಿಯುತ್ತೆ. ಯಾವತ್ತು ವಿಧಾನಸಭೆಯು ಅವರು ವಿಶ್ವಾಸವನ್ನು ಕಳೆದುಕೊಳ್ತಾರೋ ಅವತ್ತಿಗೆ ಮಂತ್ರಿಮಂಡಲವು ಕೊನೆಯಾಗುತ್ತೆ. ವಿಶ್ವಾಸ ಕಳೆದುಕೊಂಡಾಗ ರಾಜೀನಾಮೆ ನೀಡಬೇಕಾಗುತ್ತದೆ. ವಿಧಾನಸಭೆ ಯಾವಾಗ ವಿಶ್ವಾಸ ಕಳೆದುಕೊಳ್ಳುತ್ತೋ ಅವಾಗ ಅವರು ಮರುಕ್ಷಣವೇ ರಾಜೀನಾಮೆ ನೀಡಬೇಕಾಗುತ್ತದೆ. ಸಂಪೂರ್ಣ ಮಂತ್ರಿಮಂಡಲ ಸಾಮೂಹಿಕವಾಗಿ ವಿಧಾನಸಭೆಗೆ ಹೊಣೆಗಾರಿಕೆಯಾಗಿರುತ್ತದೆ. ಈ ಮಂತ್ರಿಮಂಡಲ ಏನಿದೆಯಲ್ಲ ಅದರ ಜವಾಬ್ದಾರಿಯಷ್ಟು ವಿಧಾನಸಭೆಗೆ ಹೊಣೆಗಾರಿಕೆಯಾಗಿರುತ್ತದೆ. ಈಗ ವಿಧಾನಸಭೆಯ ಅಧಿಕಾರ ಕಾರ್ಯದಲ್ಲಿ ಚುನಾವಣೆಯ ಅಧಿಕಾರ ಕಾರ್ಯದ ಬಗ್ಗೆ ತಿಳ್ಕೊಳ್ಳೋಣ. ರಾಷ್ಟ್ರಪತಿಗಳು, ರಾಜ್ಯಸಭೆ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡುವ ಅಧಿಕಾರ ವಿಧಾನಸಭೆಗೆ ಇದೆ. ಇಲ್ಲಿ ಯಾರ್ಯಾರಿದ್ದಾರಲ್ಲ ಇವರಷ್ಟನ್ನು ಆಯ್ಕೆ ಮಾಡುವಂತ ಅಧಿಕಾರ ವಿಧಾನಸಭೆಗಿದೆ. ಇತರೆ ಅಧಿಕಾರ ಕಾರ್ಯ. ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸಂಸತ್ತು ಅಂಗೀಕರಿಸಿದ ಮಸೂದೆಯ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸಬೇಕಾಗಿ ಬಂದಾಗ ತನ್ನ ಅಧಿಕಾರ ಚಲಾಯಿಸ. ಈಗ ನಾವು ಉದಾಹರಣೆಗೆ ಏನ್ ಮಾಡ್ಬೋದು ಅಂದ್ರೆ GST ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. GST ಬಗ್ಗೆ ತಿಳ್ಕೋಬಹುದು. GST ವಿಚಾರವಾಗಿ ಏನೇ ಬಂದರೂ ಒಳ್ಳೆಯದು ಮತ್ತೆ ಕೆಟ್ಟದ್ದು ಎರಡನ್ನೂ ಇವರು ಚರ್ಚೆ ಮಾಡ್ತಾರೆ. ರಾಜ್ಯ ಲೋಕ ಸೇವಾ ಆಯೋಗದ ವರದಿ ಮತ್ತು ಇನ್ನಿತರೆ ವರದಿಗಳನ್ನು ಸದನದಲ್ಲಿ ಚರ್ಚಿಸುವ ಅಧಿಕಾರವಿದೆ. ಯಾವುದೇ ವರದಿ ಅಥವಾ ಯಾವುದೇ ಶಾಸನ ಬಂದರೂ ಕೂಡ ಅದನ್ನ ವಿಧಾನಸಭೆಯಲ್ಲಿ ಚರ್ಚಿಸುವ ಅಧಿಕಾರ ಇದೆ. ಈಗ ನಾವು ಇಷ್ಟೊಂದು ವಿಧಾನಸಭೆ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಈಗ ನಾವು ಮೇಲ್ಮನೆ ಆದಂತ ವಿಧಾನ ಪರಿಷತ್ ಬಗ್ಗೆ ತಿಳ್ಕೊಳ್ಳೋಣ. ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನು ವಿಧಾನ ಪರಿಷತ್ ಎಂದು ಕರೆಯಲಾಗುತ್ತದೆ. ಇದರ ಸದಸ್ಯ
ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ವಿಧಾನಸಭಾ ಪರಿಷತ್ ಸಂಖ್ಯೆ 75. ಯಾವ್ಯಾವ ಅಂತ ನೋಡೋದಾದ್ರೆ ವಿಧಾನಸಭಾ ಸದಸ್ಯರಿಂದ ಸ್ಥಳೀಯ ಸಂಸ್ಥೆಗಳಿಂದ ಪದವೀಧರ ಕ್ಷೇತ್ರದಿಂದ ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿಸಲ್ಪಟ್ಟರೆ ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ ಮತ್ತು ಸಹಕಾರ ಚಳುವಳಿ ಕ್ಷೇತ್ರಗಳಲ್ಲಿನ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರು ನಾಮಕರಣ ಮಾಡುತ್ತಾರೆ. ಇಲ್ಲಿದೆಯಲ್ಲ, ಇಲ್ಲಿರೋ ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರನ್ನ ರಾಜ್ಯಪಾಲರು ಇವರು ಸಾಧನೆ ಮಾಡಿದಾರಂತ ಅವರನ್ನು ಗುರುತಿಸಿ ಅವರಿಗೆ ವಿಧಾನಸಭಾ ಪರಿಷತ್ನಲ್ಲಿ ಸದಸ್ಯರಾಗಲು ಸ್ಥಾನಮಾನವನ್ನು ನೀಡುತ್ತಾರೆ. ಈಗ ವಿಧಾನಸಭಾ ಸದಸ್ಯರಾಗಲು ಅರ್ಹತೆಗಳಿರ್ಬೇಕಲ್ವಾ? ಆ ಅರ್ಹತೆಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು, ಅವರು ಭಾರತೀಯರಾಗಿರಬೇಕು, 30 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು, ವಿಧಾನಸಭಾ ಸದಸ್ಯರಾಗಲು ಇರಬೇಕಾದ ಎಲ್ಲ ಅರ್ಹತೆಗಳನ್ನು ಪಡೆದಿರಬೇಕು, ಪ್ರತಿ 2 ವರ್ಷಕ್ಕೊಮ್ಮೆ ಅವಧಿ ಪೂರ್ಣಗೊಂಡ 1/3 ಸದಸ್ಯರು ನಿವೃತ್ತರಾಗುತ್ತಾರೆ ಮತ್ತು ಅಷ್ಟೇ ಸದಸ್ಯರು ಆಯ್ಕೆಯಾಗುತ್ತಾರೆ. ಈಗ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾರೆ. ಅದೇ ಸಂದರ್ಭದಲ್ಲಿ ಅಷ್ಟೇ ಸದಸ್ಯರು ಮತ್ತೆ ಆಯ್ಕೆಯಾಗ್ತಾರೆ. ಆಯ್ಕೆಯಾದ ಸದಸ್ಯರ ಅಧಿಕಾರ ಅವಧಿ 6 ವರ್ಷ. ಇವರಲ್ಲೇ ಒಬ್ಬರನ್ನು ಸಭಾಧಿಪತಿಯನ್ನಾಗಿ ಮತ್ತೊಬ್ಬರನ್ನು ಉಪಸಭಾಧಿಪತಿಯನ್ನಾಗಿ ಆಯ್ಕೆ ಮಾಡಲಾಗುತ್ತದೆ. ಈ ಆಯ್ಕೆಯಾದ ಸದಸ್ಯರು ಅಂದರೆ ನಿವೃತ್ತರಾದ್ಮೇಲೆ ಮತ್ತೆ ಆಯ್ಕೆ ಆಗ್ತಾರಲ್ಲ, ಆ ಆಯ್ಕೆಯಾಗಿರುವ ಸದಸ್ಯರ ಅಧಿಕಾರಾವಧಿ ಇವರ ಅಧಿಕಾರಾವಧಿ ಎಷ್ಟು ಅಂದರೆ 6 ವರ್ಷ. ಅದರಲ್ಲಿ ಒಬ್ಬರನ್ನ ಸಭಾಧಿಪತಿಯನ್ನಾಗಿ ಮತ್ತೊಬ್ಬರನ್ನ ಉಪಸಭಾಧಿಪತಿಯನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಸಭಾಪತಿಗಳು ಸದನದ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗುವ ಅಧಿಕಾರ ಪಡೆದಿದ್ದಾರೆ. ಇಷ್ಟೊಂದು ನೀವೇನು ನೋಡಿದ್ರಲ್ಲ, ಇದನ್ನ ಹಿರಿಯರ ಸದನ ಎಂದು ಕರೆಯುತ್ತಾರೆ. ವಿಧಾನ ಪರಿಷತ್ತಿನ ಅಧಿಕಾರ ಕಾರ್ಯಗಳು: ಶಾಸಕೀಯ ಅಧಿಕಾರ. ಶಾಸನ ಮಾಡುವಲ್ಲಿ ವಿಧಾನ ಪರಿಷತ್ ಸಹ ಅಧಿಕಾರ ಪಡೆದಿದೆ. ಸಾಮಾನ್ಯ ಮಸೂದೆಯನ್ನು 2 ಸದನದಲ್ಲಿ ಮಂಡಿಸಬಹುದು. ಒಂದು ಸದನ ಅಂಗೀಕರಿಸಿದ ಮಸೂದೆಯನ್ನು ಇನ್ನೊಂದು ಸದನಕ್ಕೆ ಕಳಿಸಲಾಗುತ್ತದೆ. ಈ ಶಾಸನನ ವಿಧಾನ ಪರಿಷತ್ ಕೂಡ ಸಾಮಾನ್ಯ ಮಸೂದೆಯನ್ನ 2 ಸದನಗಳು ಕೂಡ ಮಂಡಿಸಬಹುದು. ಇದರಲ್ಲಿ 2 ಸದನಗಳಿಗೂ ಕೂಡ ಮಂಡಿಸೋಕೆ ಅಧಿಕಾರ ಇದೆ. ವಿಧಾನ ಪರಿಷತ್ ಮಸೂದೆಯನ್ನು 3 ತಿಂಗಳವರೆಗೆ ತಡೆ ಹಿಡಿಯಬಹುದು. 2ನೇ ಬಾರಿಗೆ ಮತ್ತೆ ಕಳುಹಿಸಿಕೊಟ್ಟಾಗ 1 ತಿಂಗಳೊಳಗೆ ಅಂಗೀಕಾರ ನೀಡಬೇಕು. ಇಲ್ಲವಾದಲ್ಲಿ 2 ಸದನಗಳಿಂದ ಅಂಗೀಕರಿಸಲ್ಪಟ್ಟಿದೆ ಎಂದು ಭಾವಿಸಿ ರಾಜ್ಯಪಾಲರ ಒಪ್ಪಿಗೆಗೆ ಕಳುಹಿಸಿಕೊಡಲಾಗುತ್ತದೆ. ಮೊದಲಿಗೆ 3 ತಿಂಗಳವರೆಗೆ ತಡೆ ಹಿಡಿಯಬಹುದು, ಅಂದರೆ ಅವಕಾಶ ಕೊಟ್ಟಿರ್ತಾರೆ. ಆಮೇಲೆ 1 ತಿಂಗಳವರೆಗೂ ಅವಕಾಶ ಕೊಟ್ಟಿರ್ತಾರೆ. ಅಷ್ಟರೊಳಗೆ ಏನೂ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅಂದರೆ ರಾಜ್ಯಪಾಲರು ಒಪ್ಪಿಗೆ ಪತ್ರವನ್ನು ಕಳಿಸ್ತಾರೆ. ಈಗ ಹಣಕಾಸಿನ ಅಧಿಕಾರ. ಹಣಕಾಸಿನ ಬಗ್ಗೆ ವಿಧಾನಸಭೆ ಹೆಚ್ಚು ಅಧಿಕಾರ ಪಡೆದಿದೆ. ವಿಧಾನ ಪರಿಷತ್ ಕೇವಲ 14 ದಿನಗಳವರೆಗೆ ತಡೆ ಹಿಡಿಯುವ ಅಧಿಕಾರವಿದೆ. 14 ದಿನಕ್ಕಿಂತ ಹೆಚ್ಚು ಕಾಲ ತಡೆ ಹಿಡಿದರೆ 2 ಸದನಗಳಿಂದ ಅಂಗೀಕಾರವಾಗಿದೆ ಎಂದು ತಿಳಿದು ರಾಜ್ಯಪಾಲರ ಒಪ್ಪಿಗೆಗೆ ಕಳುಹಿಸಲಾಗುತ್ತದೆ. ವಿಧಾನಸಭೆಗೆ ಹಣಕಾಸಿನ ಸಂಪೂರ್ಣ ಅಧಿಕಾರ ಇದೆ. ಆದರೆ ವಿಧಾನ ಪರಿಷತ್ 14 ದಿನಗಳವರೆಗೆ ಮಾತ್ರ ತಡೆ ಹಿಡಿಯಬಹುದು. ಆಡಳಿತ ಅಧಿಕಾರ. ಇದು ಆಡಳಿತದ ಮೇಲೆ ಕಡಿಮೆ ನಿಯಂತ್ರಣ ಹೊಂದಿದೆ. ಸದಸ್ಯರು ಸಚಿವರುಗಳಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಮಾಹಿತಿ ಪಡೆಯಬಹುದು. ಉತ್ತರ ಸಮರ್ಪಕವಾಗಿಲ್ಲದಿದ್ದರೆ ಸಚಿವರ ರಾಜೀನಾಮೆಗೆ ಒತ್ತಾಯಿಸಬಹುದೇ ವಿನಃ ಅವಿಶ್ವಾಸ ನಿರ್ಣಯ ಮಂಡಿಸುವಂತಿಲ್ಲ. ನಾವೀಗ ಚರ್ಚಾ ಅಧಿಕಾರದ ಬಗ್ಗೆ ತಿಳ್ಕೊಳ್ಳೋಣ. ಚರ್ಚಾ ಅಧಿಕಾರ ಸರ್ಕಾರದ ಕಾರ್ಯಕ್ರಮಗಳು, ನೀತಿ ನಿರ್ಧಾರಗಳು ಹಾಗೂ ಮಸೂದೆಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಇದು ಹಿರಿಯರ ಸದನವಾಗಿರುವುದರಿಂದ ಚರ್ಚೆ ಬಹಳ ಗಂಭೀರವಾಗಿರುತ್ತದೆ. ಯಾವುದೇ ಶಾಸನಗಳನ್ನು ವರ್ಣಿಸಬೇಕು ಅಂದರೆ ಚರ್ಚೆ ಮಾಡಲೇಬೇಕಾಗುತ್ತೆ.
ಕಾರ್ಯಾಂಗವು ರಾಜ್ಯಪಾಲರು, ಮುಖ್ಯಮಂತ್ರಿ ಒಳಗೊಂಡ ಮಂತ್ರಿಮಂಡಲವನ್ನು ಹೊಂದಿರುತ್ತದೆ. ರಾಜ್ಯಪಾಲರು ಸಂವಿಧಾನ. ಈಗ ರಾಜ್ಯ ಕಾರ್ಯದ ಬಗ್ಗೆ ತಿಳ್ಕೊಳ್ಳೋಣ. ರಾಜ್ಯ ಕಾರ್ಯಾಂಗವು ರಾಜ್ಯಪಾಲರು, ಮುಖ್ಯಮಂತ್ರಿ ಒಳಗೊಂಡ ಮಂತ್ರಿಮಂಡಲವನ್ನು ಹೊಂದಿರುತ್ತದೆ. ನೋಡ್ರಿ, ಈ ಫೋಟೋದಲ್ಲಿದ್ದಾರಲ್ಲ, ಇವರು ನೋಡಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ಮಂಡಲ. ಇದಿಷ್ಟು ರಾಜ್ಯ ಕಾರ್ಯಾಂಗ ಹೊಂದಿರುತ್ತೆ. ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಮುಖ್ಯಸ್ಥರಾದರೆ ಮುಖ್ಯಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲವೇ ನಿಜವಾದ ಕಾರ್ಯಾಂಗವಾಗಿದೆ. ಇದೇನಿದೆ, ಈ ಸಂಪೂರ್ಣ ಕಾರ್ಯಾಂಗದ ಅಧಿಕಾರ ಈ ಕಡೆದೆಲ್ಲ ಮಂತ್ರಿಮಂಡಲ ಇದಕ್ಕಿದೆ. ಈಗ ರಾಜ್ಯ ಮಂತ್ರಿಮಂಡಲದ ಬಗ್ಗೆ ತಿಳ್ಕೊಳ್ಳೋಣ. ಈಗ ಕರ್ನಾಟಕದ ಪ್ರಸ್ತುತ ಮಂತ್ರಿ ಅವರು ಶ್ರೀಯುತ ಸಿದ್ದರಾಮಯ್ಯನವರು. ನಮ್ಮ ಸಂವಿಧಾನವು ರಾಜ್ಯದಲ್ಲಿನ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲಕ್ಕೆ ಅವಕಾಶ ಕಲ್ಪಿಸಿದೆ. ಮಂತ್ರಿಮಂಡಲವು ರಾಜ್ಯಪಾಲರಿಗೆ ಸಹಾಯ, ಸಲಹೆ ಮಾಡುತ್ತದೆ ಮತ್ತು ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ಈ ಮಂತ್ರಿಮಂಡಲವು ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಈಗ ರಾಜ್ಯ ಮಂತ್ರಿಮಂಡಲದ ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸರ್ಕಾರದ ನೀತಿಯನ್ನು ನಿರ್ಧರಿಸುತ್ತದೆ. ರಾಜ್ಯದ ಆಯವ್ಯಯ ತಯಾರಿಸಿ ಶಾಸನ ಸಭೆಯ ಮುಂದೆ ಮಂಡಿಸುವಂತೆ ನೋಡಿಕೊಳ್ಳುತ್ತದೆ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ಲೋಕಾಯುಕ್ತರು ಮುಂತಾದ ಅಧಿಕಾರಗಳನ್ನು ನೇಮಕ ಮಾಡುವ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತದೆ. ಪ್ರತಿಯೊಬ್ಬ ಮಂತ್ರಿಯು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾರ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸುವಂತೆ ನೋಡಿಕೊಳ್ಳುವುದು ಮತ್ತು ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡಿ ಅವುಗಳ ನಡುವೆ ಸಮನ್ವಯ ತರುವುದು. ಹೀಗೆ ಮಂತ್ರಿಮಂಡಲ ರಾಜ್ಯದ ನೈಜ ಕಾರ್ಯಾಂಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈಗ ಮುಖ್ಯಮಂತ್ರಿಯವರ ಬಗ್ಗೆ ತಿಳ್ಕೊಳ್ಳೋಣ. ರಾಜ್ಯ ಮಂತ್ರಿಯು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ. ರಾಜ್ಯ ಸರ್ಕಾರದ ಯಶಸ್ಸು ಅಥವಾ ಅವನತಿ ಇವರ ವರ್ಚಸ್ಸನ್ನು ಆಧರಿಸಿದೆ. ಇವರು ಮಂತ್ರಿಮಂಡಲದ ಶಾಸಕಾಂಗದ ಮತ್ತು ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ. ಮುಖ್ಯಮಂತ್ರಿಯಾಗುವವರು ರಾಜ್ಯ ಶಾಸಕಾಂಗದ ಯಾವುದಾದರೂ ಒಂದು ಸದನದ ಸದಸ್ಯತ್ವ ಹೊಂದಿರಬೇಕು. ಸದನದ ಸದಸ್ಯರಲ್ಲದವರು ಮುಖ್ಯಮಂತ್ರಿಗಳಾಗಬಹುದು, ಆದರೆ 6 ತಿಂಗಳ ಒಳಗಾಗಿ ಯಾವುದಾದರೂ ಒಂದು ಸದನದ ಸದಸ್ಯತ್ವ ಪಡೆಯಬೇಕು. ಮುಖ್ಯಮಂತ್ರಿಯ ಅಧಿಕಾರ ಕಾರ್ಯಗಳು. ಸಚಿವರುಗಳ ಪಟ್ಟಿ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಶಿಫಾರಸು ನೀಡುತ್ತಾರೆ. ಸಚಿವರುಗಳಿಗೆ ಖಾತೆಗಳನ್ನು ಹಂಚುವುದು ಮತ್ತು ಬದಲಾಯಿಸುವಂತೆ ಶಿಫಾರಸು ಮಾಡುತ್ತದೆ. ಸರ್ಕಾರದ ಮುಖ್ಯಸ್ಥರಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸಚಿವ ಸಂಪುಟದ ಅಧ್ಯಕ್ಷತೆ ವಹಿಸಿ ಸಭೆ ಕರೆಯುವ ಮುಂದೂಡುವ ಅಧಿಕಾರ ಹೊಂದಿದ್ದಾರೆ. ವಿವಿಧ ಇಲಾಖೆಗಳ ಕಾರ್ಯದಕ್ಷತೆ ಪರಿಶೀಲಿಸಿ ಇವುಗಳ ನಡುವೆ ಹೊಂದಾಣಿಕೆ ಮೂಡಿಸುವ ಕಾರ್ಯ ಮಾಡುತ್ತಾರೆ. ಅವಧಿಗೆ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತಾರೆ. ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ರಾಜ್ಯಪಾಲ